ಬ್ರಿಟಿಷರು ಬರೋದಕ್ಕಿಂತ ಮುಂಚೆ ನಮ್ಮ ರಾಷ್ಟ್ರ ಎಷ್ಟು ಶ್ರೀಮಂತ ರಾಷ್ಟ್ರ ಅಂತ ನಿಮಗೆ ಗೊತ್ತುಂಟಾ? ಲೋಕದಲ್ಲಿರುವ GDP-ಯಲ್ಲಿ 23% ಇಂಡಿಯಾದಲ್ಲೇ ಇತ್ತು. ಅದುವೇ ಬ್ರಿಟಿಷರ್ 1947 ನಮ್ಮನ್ನು ಬಿಟ್ಟು ಹೋಗುವಾಗ ನಮ್ಮ GDP ಲೆವೆಲ್ 4% ಇಳಿತ್ತು. ಅವರಿದ್ದ ಖಾಲಿ 200 ವರ್ಷದಲ್ಲಿ ಎಷ್ಟು ಲೂಟಿ ಮಾಡ್ಲಿಕ್ಕೆ ಅಷ್ಟು ಲೂಟಿ ಮಾಡಿದ್ರು. ಗೋಲ್ಡ್, ಸಿಲ್ವರ್, ಸ್ಪೈಸಸ್ ಅಂತ ಹೇಳಿದ ಯಾವುದನ್ನು ಬಿಟ್ಟುಕೊಡ್ಲಿಲ್ಲ. 1943 ಬೆಂಗಾಲದಲ್ಲಿ ಬರಗಾಲ ಬಂದಾಗ ಅಲ್ಲಿರುವ ಎಲ್ಲ ಫುಡ್ ಅನ್ನು ಬ್ರಿಟಿಷ್ ಸೋಲ್ಜರ್ ತಗೊಂಡು ಹೋಗ್ತಾರೆ. ಸೊ ಅದರಿಂದ ಅದೊಂದು ಕಾರಣದಿಂದ 30 ಲಕ್ಷ ಜನ ಸಾಯ್ತಾರೆ ಬೆಂಗಾಲದಲ್ಲಿ. ಬ್ರಿಟಿಷ್ ಕ್ವೀನೊಟ್ಟಿಗೆ ಇರುವ ಕೊಹಿನೂರ್ ವಜ್ರದಿಂದ ಹಿಡಿದು ಅಲ್ಲಿ ಮ್ಯೂಸಿಯಂ ಅಲ್ಲಿ ಇರುವ ಎಲ್ಲಾ ತರಹದ ಪುರಾತನ ಕಾಲದ ವಸ್ತುಗಳು ನಮ್ಮ ಇಂಡಿಯಾದಿಂದ ತಗೊಂಡು ಹೋದದ್ದು. ಬ್ರಿಟಿಷರು ಇಲ್ಲಿದ್ದ 200 ವರ್ಷದಲ್ಲಿ ಅವರು ತಗೊಂಡ ವಸ್ತುಗಳ ಬೆಲೆ ಟೋಟಲ್ ಆಗಿ 45 ಲಕ್ಷ ಕೋಟಿ. ಬ್ರಿಟಿಷರು ಇಂಡಿಯಾಕ್ಕೆ ಬರದಿದ್ದರೆ ಈಗ ಇಂಡಿಯಾ ಎಲ್ಲೇ ಒಂದು ಲೆವೆಲ್ ಅಲ್ಲಿ ಇರ್ತಿತ್ತು. ಅಂದ್ರೆ ಆ ಒಂದು ಲೆವೆಲ್ ಅಲ್ಲಿ ನಮ್ಮ ಇಂಡಿಯಾ ಇರ್ತಿತ್ತು. ಅವರು ಬಂದು ಲೂಟಿ ಹೊಡೆದ ಕಾರಣ ನಾವು ಇಷ್ಟು ಕೆಳಗಿರೋದು. ಆದ್ರೂ ಪರವಾಗಿಲ್ಲ, ನಾವು ಇನ್ನೂ ಸಹ ಇಂಡಿಯಾದವರು ಡೆವಲಪ್ಮೆಂಟ್ ಆಗ್ತಾನೆ ಉಂಟು. ಟೆಕ್ನಾಲಜಿ ನಾವು ಸಹ ಬೆಳಿತಾನೆ ಇದ್ದೇವೆ. ಸೊ ಗೈಸ್, ಇಂಥದೇ ವಿಷಯ ಇನ್ನೂ ಸಹ ನೋಡ್ಬೇಕು ಅಂತ ಹೇಳಿದ್ರೆ ಈ ಅಕೌಂಟ್ ಅನ್ನು ಈಗಲೇ ಫಾಲೋ ಮಾಡಿ. ಸೊ ನೆಕ್ಸ್ಟ್ ಒಂದು ಬ್ಲಾಗ್ ಅಲ್ಲಿ ಮತ್ತೆ ಒಟ್ಟಿಗೆ ಬರ್ತೇನೆ. ಅಲ್ಲಿ ತನಕ ಎಲ್ಲರಿಗೂ ಬಾಯ್.